ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇವತ್ತಿನಿಂದ ಗಜಪಡೆಗೆ ಭಾರ ಹೊರುವಂತಹ ತಾಲೀಮ್ ಶುರುವಾಗಿದೆ. ನೋಡಿ ಗಮನಿಸ್ತಾ ಇದೀವಿ. ಮರಳಿನ ಮೂಟೆಯನ್ನ ಹೊತ್ತು ಗಜಪಡೆ ತಾಲೀಮ್ ನಡೆಸ್ತಾ ಇದೆ. ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. ಕೋಡಿ ಸೋಮೇಶ್ವರ ದೇಗುಲದ ಬಳಿ ವಿಶೇಷ ಪೂಜೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮಿ ಆನೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಕ್ಯಾಪ್ಟನ್ ಅಭಿಮನ್ಯು 520 ಕೆಜಿ ತೂಕದ ಮರಳು ಮೂಟೆಯನ್ನು ಹೊರಿಸಿ ತಾಲೀಮನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ. ಅದನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ತಾಲೀಮನ್ನು ನಡೆಸಲಾಗಿದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇವತ್ತಿನಿಂದ ಗಜಪಡೆಗೆ ಭಾರ ಹೊರುವಂತಹ ತಾಲೀಮ್ ಶುರುವಾಗಿದೆ. ನೋಡಿ ಗಮನಿಸ್ತಾ ಇದೀವಿ. ಮರಳಿನ ಮೂಟೆಯನ್ನ ಹೊತ್ತು ಗಜಪಡೆ ತಾಲೀಮ್ ನಡೆಸ್ತಾ ಇದೆ. ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. ಕೋಡಿ ಸೋಮೇಶ್ವರ ದೇಗುಲದ ಬಳಿ ವಿಶೇಷ ಪೂಜೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮಿ ಆನೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಕ್ಯಾಪ್ಟನ್ ಅಭಿಮನ್ಯು 520 ಕೆಜಿ ತೂಕದ ಮರಳು ಮೂಟೆಯನ್ನು ಹೊರಿಸಿ ತಾಲೀಮನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ. ಅದನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ತಾಲೀಮನ್ನು ನಡೆಸಲಾಗಿದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇವತ್ತಿನಿಂದ ಗಜಪಡೆಗೆ ಭಾರ ಹೊರುವಂತಹ ತಾಲೀಮ್ ಶುರುವಾಗಿದೆ. ನೋಡಿ ಗಮನಿಸ್ತಾ ಇದೀವಿ. ಮರಳಿನ ಮೂಟೆಯನ್ನ ಹೊತ್ತು ಗಜಪಡೆ ತಾಲೀಮ್ ನಡೆಸ್ತಾ ಇದೆ. ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. ಕೋಡಿ ಸೋಮೇಶ್ವರ ದೇಗುಲದ ಬಳಿ ವಿಶೇಷ ಪೂಜೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮಿ ಆನೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಕ್ಯಾಪ್ಟನ್ ಅಭಿಮನ್ಯು 520 ಕೆಜಿ ತೂಕದ ಮರಳು ಮೂಟೆಯನ್ನು ಹೊರಿಸಿ ತಾಲೀಮನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ. ಅದನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ತಾಲೀಮನ್ನು ನಡೆಸಲಾಗಿದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇವತ್ತಿನಿಂದ ಗಜಪಡೆಗೆ ಭಾರ ಹೊರುವಂತಹ ತಾಲೀಮ್ ಶುರುವಾಗಿದೆ. ನೋಡಿ ಗಮನಿಸ್ತಾ ಇದೀವಿ. ಮರಳಿನ ಮೂಟೆಯನ್ನ ಹೊತ್ತು ಗಜಪಡೆ ತಾಲೀಮ್ ನಡೆಸ್ತಾ ಇದೆ. ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. ಕೋಡಿ ಸೋಮೇಶ್ವರ ದೇಗುಲದ ಬಳಿ ವಿಶೇಷ ಪೂಜೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮಿ ಆನೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಕ್ಯಾಪ್ಟನ್ ಅಭಿಮನ್ಯು 520 ಕೆಜಿ ತೂಕದ ಮರಳು ಮೂಟೆಯನ್ನು ಹೊರಿಸಿ ತಾಲೀಮನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ. ಅದನ್ನು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ತಾಲೀಮನ್ನು ನಡೆಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.